ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು? ಗಿಲ್ಲಿ. ಯಾಕೆ? ಯಾಕೆ ಅಂದ್ರೆ ಅವ್ನು ಚೆನ್ನಾಗಿ ಆಡ್ತಿದ್ದಾನೆ ಮತ್ತೆ ಕಾಮಿಡಿಯಲ್ಲಿ ಚೆನ್ನಾಗಿದ್ದಾನೆ ಅದಕ್ಕೆ. ಅದಕ್ಕೆ ಕಾಮಿಡಿ ಎಲ್ಲ ಚೆನ್ನಾಗಿರುತ್ತೆ ಅವ್ರದ್ದು. ಹಾ? ಕಾಮಿಡಿ ಎಲ್ಲ ಚೆನ್ನಾಗಿರುತ್ತಾ? ಟಕ್ಕರ್ ಮಾತ್ರ ಮಸ್ತಾಗಿ ಕೊಡ್ತಾನೆ ಅದಕ್ಕೆ ಗಿಲ್ಲಿ ವಿನ್ ಆಗ್ಬೇಕು. ಥ್ಯಾಂಕ್ ಯು. ನಮ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಓಕೆ, ಈ ಸೀಸನ್ ಫೇವರೇಟ್ ಯಾರು? ಗಿಲ್ಲಿ. ಗಿಲ್ಲಿ. ನಿಮ್ಗೆ? ಗಿಲ್ಲಿನೇ. ಗಿಲ್ಲಿನೇ. ಯಾಕೆ ಗಿಲ್ಲಿ ಅಂತ? ಅವನು ಹಳ್ಳಿ ಅವನು ಅದಕ್ಕೆ ನಾವು ಕೂಡ ಹಳ್ಳಿಯವರು ಅದಕ್ಕೆ ಇಷ್ಟ. ಓಕೆ, ಮಾತಿಗೂ ಅವ್ನು ಕಮೆಂಟ್ ಎಲ್ಲ ಕೊಡ್ತಾ ಇರ್ತಾನೆ, ಜೋಕ್ ಮಾಡ್ತಾ ಇರ್ತಾನೆ ಅದಕ್ಕೆ ಅದಕ್ಕೆ. ಥ್ಯಾಂಕ್ ಯು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ ನೋಡ್ತೀವಿ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು? ಗಿಲ್ಲಿ ಆಗ್ಬೇಕು. ಗಿಲ್ಲಿ. ಯಾಕೆ ಗಿಲ್ಲಿ ಆಗ್ಬೇಕು? ಮಾತ್ಗೂ ಹಂಗೆ ರಿಟರ್ನ್ ಮಾತಾಡ್ತಾ ಇರ್ತಾರೆ ಅದಕ್ಕೆ. ಓಕೆ, ಅವ್ನ್ ಕಾಮಿಡಿ ಇಷ್ಟ ಆಗುತ್ತಾ ಅಥವಾ ಟಾಸ್ಕ್ ಆಡೋದು ಇಷ್ಟ ಆಗುತ್ತಾ? ಕಾಮಿಡಿ. ಕಾಮಿಡಿ. ಗಿಲ್ಲಿ ಕಾಂಪಿಟೇಟರ್ ಅಂದ್ರೆ ಯಾರು ಅಂತೀರಾ ಬಿಗ್ ಬಾಸ್ ಅಲ್ಲಿ? ರಜತ್. ರಜತ್ ಕಾಂಪಿಟೇಟರ್ ಅಂತೀರಾ? ಹಾ. ಥ್ಯಾಂಕ್ ಯು. ಬಿಗ್ ಬಾಸ್ ನೋಡ್ತೀರಾ? ಹಾ ನೋಡ್ತೀವಿ. ಯಾರು ವಿನ್ನರ್ ಆಗ್ಬೇಕು? ಗಿಲ್ಲಿ ಆಗ್ಬೇಕು. ಗಿಲ್ಲಿ. ಯಾಕೆ? ಬ್ರೋ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ ನೋಡ್ತೀವಿ ಬ್ರೋ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು? ಗಿಲ್ಲಿ ಆಗ್ಬೇಕು ಬ್ರೋ. ಗಿಲ್ಲಿ. ಹಾ bro. ಗಿಲ್ಲಿ ಯಾಕೆ ಇಷ್ಟ ಆಗುತ್ತೆ ನಿಮ್ಗೆ? ಬ್ರೋ ಅವನು ಕಾಮಿಡಿ ಮಾಡ್ತಾನೆ, ಯಾರಿಗೆ ಹೆಂಗ್ ಉತ್ತರ ಕೊಡ್ಬೇಕು ಅವ್ರಿಗೆಲ್ಲ ಉತ್ತರ ಕೊಡ್ತಾನೆ, ಅದಕ್ಕಾಗಿ ಅದಕ್ಕಾಗಿ ಅವರೇ ವಿನ್ನರ್ ಆಗ್ಬೇಕಾ? ಹಾ bro. ಥ್ಯಾಂಕ್ ಯು ಬ್ರೋ. ನೀವ್ ಹೇಳ್ತೀರಾ ಬ್ರೋ? ಬನ್ನಿ. ಬ್ರೋ ಬಿಗ್ ಬಾಸ್ ನೋಡ್ತೀರಾ? ಹಾ ನೋಡ್ತೀವಿ ಬ್ರೋ. ಓಕೆ, ವಿನ್ನರ್ ಯಾರು ಆಗ್ಬೇಕು? ಗಿಲ್ಲಿ. ಗಿಲ್ಲಿ. ಯಾಕೆ? ಅವ್ನು ಚೆನ್ನಾಗಿ ಆಡ್ತಾನೆ, ಅದಕ್ಕೆ ಆಗ್ಬೇಕಾ? ಬ್ರೋ, ಬಿಗ್ ಬಾಸ್ ನೋಡ್ತೀರಾ? ಹಾ ಬ್ರೋ ನೋಡ್ತೀವಿ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು? ಗಿಲ್ಲಿನೇ ಬ್ರೋ ಪಕ್ಕ. ಯಾಕೆ ಗಿಲ್ಲಿ ಆಗ್ಬೇಕು? ಅವ್ನು ಚೆನ್ನಾಗಿ ಆಡ್ತಾನೆ, ಎಂಟರ್ಟೈನ್ ಮಾಡ್ತಾನೆ, ಎಲ್ಲರಿಗೂ ಕ್ಷಮ ಕೊಡ್ತಾನೆ. ಅವ್ರಿಗೂ ಯಾರು ಆಗ್ಬಾರ್ದು ಬಿಗ್ ಬಾಸ್ ವಿನ್ನರ್? ಬಿಗ್ ಬಾಸ್ ವಿನ್ನರ್ ಅಂದ್ರೆ ಹೇಳಿ, ಕಟ್ ಮಾಡ್ಕೊಂತಾರೆ. ಡೈಲಿ ಯಾರೇ ನಾಮಿನೇಟ್ ಆಗ್ತಾರೋ ಅವರೇ ಹೊರಗೋದು. ಅವರೇ ಹೊರಗೆ. ಓಕೆ, ಗಿಲ್ಲಿ ಜೊತೆ ಕಾವ್ಯ ಇರ್ತಾರಲ್ಲ, ಹೇಗಿದೆ ಜೋಡಿ? ಸೂಪರ್ ಗುರು, ಮಸ್ತ್, ವರ್ಲ್ಡ್ ಫೇಮಸ್ ಅವರೇ. ಅವರೇನಾ? ಅವರೇ ಬ್ರೋ. ಗಿಲ್ಲಿ ಮತ್ತೆ ರಘುದೊಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಬ್ರೋ ಚೆನ್ನಾಗಿದೆ ಅಂತೀರಾ? ಚೆನ್ನಾಗಿದೆ ಬ್ರೋ. ಚೆನ್ನಾಗಿದೆ. ಗಿಲ್ಲಿದು ಕಾಮಿಡಿ ಇಷ್ಟ ಆಗುತ್ತಾ ಅಥವಾ ಟಾಸ್ಕ್ ಆಡೋದು ಇಷ್ಟ ಆಗುತ್ತಾ? ಗಿಲ್ಲಿ ಕಾಮಿಡಿ ಟಾಸ್ಕ್ ಎರಡು ಇಷ್ಟ ಆಗುತ್ತಾ? ಓಕೆ ಬ್ರೋ, ನಿಮ್ಗೆ? ಮ್ಯಾಮ್, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ ನೋಡ್ತೀವಿ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು? ಗಿಲ್ಲಿ ಆಗ್ಬೇಕು. ಗಿಲ್ಲಿ. ಯಾಕೆ ಗಿಲ್ಲಿ? ಗಿಲ್ಲಿ ತರ್ಲೆ ಆಗಿ ಆಡಿದ್ರು, ಆಡ್ಬೇಕಾದ್ರೆ ಆಟ ಆಡ್ಬೇಕಾದ್ರೆ ತುಂಬಾ ಸೀರಿಯಸ್ ಆಗಿ ಆಡ್ತಾನೆ. ಅವ್ನ ಮೈಂಡ್ ಸೆಟ್ ತುಂಬಾ ಚೆನ್ನಾಗಿದೆ, ಅದಕ್ಕೆ ಅವನೇ ಗೆಲ್ಬೇಕು. ಗಿಲ್ಲಿ ಕಾಂಪಿಟೇಟರ್ ಅಂದ್ರೆ ಯಾರಂತೀರಾ? ಗಿಲ್ಲಿ ಕಾಂಪಿಟೇಟರು, ಅವನು ಕಾಂಪಿಟೇಟರ್ ಇಲ್ಲ ಅನ್ಸುತ್ತೆ. ಈ ಸೀಸನ್ ಒನ್ ಮ್ಯಾನ್ ಶೋ ಅಂತೀರಾ? ಯಾ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಬ್ರೋ, ಬಿಗ್ ಬಾಸ್ ನೋಡ್ತೀರಾ? ಹಾ ನೋಡ್ತೀನಿ. ಬಿಗ್ ಬಾಸ್ ಅಲ್ಲಿ ವಿನ್ನರ್ ಯಾರು ಆಗ್ಬೇಕು? ಗಿಲ್ಲಿ ಆಗ್ಬೇಕು ಅಂತ. ಗಿಲ್ಲಿ. ಯಾಕೆ? ಯಾಕಂದ್ರೆ ತುಂಬಾ ಚೆನ್ನಾಗಿ ಆಡ್ತಾರೆ, ಮತ್ತೆ ಎಲ್ಲಾ ಟಾಸ್ಕ್ ನ ಅಟೆಂಡ್ ಮಾಡ್ತಾರೆ, ಓಕೆ, ಮತ್ತೆ ಎಲ್ಲರ ಮನ್ಸನ್ನು ಗೆದ್ದಿದ್ದಾರೆ, ಅವಾಗ ಕಾಮಿಡಿ ಎಲ್ಲ ಮಾಡ್ತಾರೆ, ಅದಕ್ಕೆ ಇಷ್ಟ. ಅಂದ್ರೆ ಅವ್ರು ಬಿಗ್ ಬಾಸ್ ಅಲ್ಲಿ ಚೆನ್ನಾಗಿ ಆಟ ಆಡ್ತಿದಾರ ಅಂತೀರಾ? ಹಾ ತುಂಬಾ ಚೆನ್ನಾಗಿ ಆಡ್ತಾವ್ರೆ. ತುಂಬಾ ಚೆನ್ನಾಗಿ ಆಡ್ತಿದಾರ? ಆಡ್ತಾ ಇದ್ದಾರೆ. ಥ್ಯಾಂಕ್ ಯು ಬ್ರೋ. ಹಾ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ ನೋಡ್ತೀನಿ. ಓಕೆ, ಈ ಸೀಸನ್ ನಿಮ್ಮ ಫೇವರೇಟ್ ಯಾರು? ಗಿಲ್ಲಿ. ಗಿಲ್ಲಿ. ಯಾಕೆ ಅಂತ? ಯಾಕಂದ್ರೆ ತುಂಬಾ ಚೆನ್ನಾಗಿ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ ನೋಡ್ತೀನಿ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು? ಗಿಲ್ಲಿ. ಗಿಲ್ಲಿ. ಯಾಕೆ ಗೆಲ್ಬೇಕು ಅವರು? ಬಿಕಾಸ್ ಅವ್ನ ಎಲ್ಲರದು ಮನ್ಸ್ ಗೆದ್ದಿದ್ದಾನೆ, ಕಾಮಿಡಿ ತುಂಬಾ ಚೆನ್ನಾಗಿ ಮಾಡ್ತಾನೆ, ಎಲ್ಲಿ ಸ್ಟ್ಯಾಂಡ್ ತಗೋಬೇಕು ಸ್ಟ್ಯಾಂಡ್ ತಗೊಂತಾನೆ, ಆಟ ಆಡ್ತಾನು ಕೂಡ. ಅದಕ್ಕೆ ಅವರೇ ಗೆಲ್ಬೇಕು. ಯಾರು ಗೆಲ್ಬಾರ್ದು? ಅಶ್ವಿನಿ ಮ್ಯಾಮ್. ಯಾಕೆ? ಅವರೆಲ್ಲ ಸ್ಟ್ಯಾಂಡೇ ತಗೊಳಲ್ಲ, ಸುಮ್ನೆ ರೀಸನ್ ಇಲ್ದೇನೆ ಚೀರ್ತಾರೆ, ಎಲ್ಲ ಕಡೆ ಜಾಸ್ತಿ ಸೌಂಡೇ ಮಾಡೋದು, ಆಟನೂ ಅಷ್ಟು ಕರೆಕ್ಟಾಗಿ ಆಡಲ್ಲ, ಅದಕ್ಕೆ ಅಶ್ವಿನಿ ಮ್ಯಾಮ್. ಥ್ಯಾಂಕ್ ಯು. ಬ್ರೋ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ ಬ್ರೋ. ಓಕೆ, ಈ ಸೀಸನ್ ಯಾರು ವಿನ್ನರ್ ಆಗ್ಬಾರ್ದು? ಯಾವಿನ ರಜಿತ್ ವಿನ್ ಆಗ್ಬಾರ್ದು. ರಜತ್. ಯಾಕೆ ಅಂತ? ರಜಿತ್ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದ್ಬಿಟ್ಟು ಅವ್ನು ವಿನ್ ಆಗ್ಬಾರ್ದು ಬ್ರೋ. ಫಸ್ಟ್ ಇಂದ ಗಿಲ್ಲಿ ಆಡ್ತಾ ಇದ್ದಾನೆ, ಗಿಲ್ಲಿನೇ ಗೆಲ್ಬೇಕು. ಹೌದು. ಅವರೇ ಆಡಿ ಅವರ ಫಸ್ಟ್ ಯಾರು ವೈಲ್ಡ್ ಕಾರ್ಡ್ ಎಂಟ್ರಿ ಬಂದು ಯಾಕೆ ಗೆಲ್ಬೇಕು? ಫಸ್ಟ್ ಇಂದ ಆಡ್ಕೊಂಡ್ ಬಂದಿರೋ ಗೆಲ್ಬೇಕಲ್ಲ. ಅಂದ್ರೆ ಗಿಲ್ಲಿಗೆ ಕಾಂಪಿಟೇಟರ್ ಯಾರು ಇಲ್ಲ ಬಿಗ್ ಬಾಸ್ ಅಲ್ಲಿ ಅನ್ಕೊಂಡು ರಜತನ್ ಕಳ್ಸಿದಾರ ಅಂತೀರಾ? ಅವರೇ ಹೇಳಿದಾರಲ್ಲ ಕಾಂಪಿಟೇಟರ್ ಯಾರು ಇಲ್ಲ ಅಂತ. ಅವ್ರೊಬ್ನೇ ಕೈ ಎತ್ತಿರೋದಲ್ವಾ? ಯಾರು ಕೈ ಎತ್ತಿದಾರ? ಯಾರು ಕೈ ಎತ್ತಿಲ್ಲ ಅಲ್ಲಿ. ಅವನೊಬ್ನೇ ಕಾಂಪಿಟೇಟರ್ ಇಲ್ಲ, ಟಾಂಗ್ ಕೊಡೋದು ಅವನೇ ಅದ್ರಲ್ಲಿ. ಅಂದ್ರೆ ಒನ್ ಮ್ಯಾನ್ ಶೋ ಅಂತೀರಾ ಬಿಗ್ ಬಾಸ್? ಒನ್ ಮ್ಯಾನ್ ಶೋನೇ ಬ್ರೋ, ಒನ್ ಆರ್ಮಿ ಶೋ ಒಂದು. ಒನ್ ಆರ್ಮಿ ಶೋ. ಗಿಲ್ಲಿ ಮಾತ್ರ. ಗಿಲ್ಲಿ ಮಾತ್ರ, ನೀನ್ ಯಾರು ಇಲ್ಲ. ಚೈತ್ರ ಫಸ್ಟ್ ಸೀಸನ್ ಬ್ಯಾ ಅಂತ ಹೇಳಿದ್ಲು, ಈ ಸತಿ ಏನಿಲ್ಲ, ಅವಳೆಲ್ಲಾರ್ಗು ಅವಳು ಬಕೆಟ್ ಕೊಟ್ಟು ಕೂತವಳೆ. ಈ ಸತಿನೂ ಏನಿಲ್ಲ, ಬರೀ ಇವಾಗ ಇರೋದು ಒಬ್ನೇ ಒಬ್ಬ ಗಿಲ್ಲಿ ಅಷ್ಟೇ, ಗಿಲ್ಲಿ ಅಷ್ಟೇ. ಯಾರು ಇಲ್ಲ. ಓಕೆ, ಗಿಲ್ಲಿದು ಕಾವ್ಯದು ಒಂದ್ ಜೋಡಿ ಇದೆ ಅಲ್ವಾ? ಹಾ, ಹೇಗಿದೆ ಅಂತ? ಚೆನ್ನಾಗಿದೆ ಬ್ರೋ, ನೋಡಕ್ಕೆ ಫುಲ್ ಚೆನ್ನಾಗಿದೆ. ಲವ್ ಸ್ಟೋರಿ ಅದು ಚೆನ್ನಾಗಿ ನೋಡ್ತಾ ಇದೆಲ್ಲ. ಎಲ್ಲ ಅಕ್ಕ ತಂಗಿ ಅನ್ಕೋಬಿಟ್ಟಾರೆ. ಆಚೆ ನೋಡ್ರಿ, ಆ ಅಕ್ಕ ತಂಗಿರೆಲ್ಲ ಲವ್ ಸ್ಟೋರಿ ಚೆನ್ನಾಗಿದೆ. ಇಬ್ರು ಮದ್ವೆ ಆದ್ರೆ ಚೆನ್ನಾಗೇ ಇರುತ್ತೆ ಅನ್ಸುತ್ತೆ. ಓಕೆ, ಅಂದ್ರೆ ಈಗ ನಿಮ್ಗೇನಾದ್ರೂ ಒಂದ್ ಚಾನ್ಸ್ ಬಿಗ್ ಬಾಸ್ ಅಲ್ಲಿ ಹೋಗಿ ಯಾರು ನಾಮಿನೇಟ್ ಮಾಡ್ತೀರಂದ್ರೆ ಯಾರು ಮಾಡ್ತೀರಾ? ಅಶ್ವಿನಿನ ಮಾಡ್ತೀನಿ ಬ್ರೋ. ಯಾಕೆ ಅಂತ? ಅಯ್ಯ, ಅವಳ ಕಿರ್ಚಾಡ ಬರ್ಜು ಬೇಡ ಯಾರು ಇಲ್ಲ ಬ್ರೋ. ಸುಮ್ನೆ ಕಿರ್ಚಾಡ್ಕೊಂಡೇ ಇರ್ತಾಳೆ. ಏನ್ ಕಿರ್ಚಾಡ್ತಾ ಇದೀನಿ ಅಂತಾನೆ ಗೊತ್ತಾಗಲ್ಲ ಅವಳಿಗೆ. ಎಲ್ಲ ಹುಡುಗಿರೇ ಇರೋದು, ಅವಳು ಒಂದ್ ಹುಡುಗಿನೇ. ಗೆಲ್ಬೋದು, ಕ್ಯಾಪ್ಟನ್ಸಿ ಆಗ್ಬೋದಿತ್ತಲ್ಲ, ಯಾಕೆ ಆಡಕ್ ಆಗ್ಲಿಲ್ಲ ಅವಳ ಕೈಯಲ್ಲಿ? ಹೌದು.
ಬಟ್ ಈ ವಾರ ಜಾನು ಹೋದ್ಮೇಲೆ ಫುಲ್ ಸೈಲೆಂಟ್ ಆಗ್ತಾರಂತೀರಾ ಅದ್ ಹೇಗೆ? ಆಗಿದ್ದಾಳೆ ಬ್ರೋ ಅಲೆ ಒಂದ್ ಮೂಲೆಯಲ್ಲಿ ಕುತ್ಕೊಬಿಟ್ಟಿದಾರ ಅವ್ರ ಅಲೆ ಸುಮ್ನೆ ಒಂದ್ ದಿಮ್ಮ ಹಾಕೊಂಡ್ ಸೈಲೆಂಟ್ ಆಗಿ ಕುತ್ಕೊಬಿಟ್ಟಿದ್ದಾಳೆ ಅವಳ್ದು ಏನಿಲ್ಲ ಬರೀ ಅವ್ರಿಗೆ ಯಾರ ಸಪೋರ್ಟ್ ಇದ್ರೆ ಮಾತ್ರ ಗೆಲ್ಲದು ಇಲ್ಲಾಂದ್ರೆ ಯಾರು ಗೆಲ್ಲಕ್ಕೂ ಆಗಲ್ಲ ಏನು ಮಾಡಕ್ಕೂ ಆಗಲ್ಲ. ಧ್ರುವನ್ ಬಗ್ಗೆ ಏನಂತೀರಾ ಬ್ರೋ? ಧ್ರುವಂತ ಅವ್ನ್ ದೊಡ್ಡ ಏನೋ ಒಂಥರ ಕೂದಲು ಬಿಟ್ಕೊಂಡ್ ಜೋಬಡಿ ತರ ಇದಾನೆ ಬ್ರೋ ಅವನು. ಗೆಲ್ಲಲ್ಲ ಬ್ರೋ ಅವನು. ಸುಮ್ನೆ ಮಕಡ ಹಾಕೊಂಡು ಅವ್ನು ಆಚೆ ಮಕಡ ಬೈಲ್ ಮಾಡ್ತೀನಿ ಅದ್ ಬೈಲ್ ಮಾಡ್ತೀನಿ. ಅವ್ನ ಒಂಥರ ಉಸಿರೊಳ್ಳಿ ಬ್ರೋ, ಕಲರ್ ಚೇಂಜ್ ಆಗ್ತಾ ಇರ್ತಾನೆ. ಸುದೀಪ್ ಇದ್ದಾಗ ಒಂಥರ, ಆಚೆ ಹೋದ್ಮೇಲೆ ಕ್ಯಾಮ್ರಾ ಹತ್ರ ಹೋದ್ಮೇಲೆ ಒಂಥರ, ಹೌದು. ಒಂದೊಂಥರ ಚೇಂಜ್ ಆಗ್ತಾನೆ ಇರ್ತಾನೆ ಅವನು. ದೊಡ್ಡ ಉಸಿರೊಳ್ಳಿ ಅವನು. ಈಗ ಧನು ಇದಾರೆ, ಅಭಿ ಇದಾರೆ, ಸ್ಪಂದನ, ಕಾವ್ಯ, ಇವ್ರು 4 ಜನನು ಒಂದು ಟೀಮ್ ಅಂತೀರಾ? ಇಲ್ಲ ಬ್ರೋ, ಧನುಷ್ ನ್ಯಾಯದ ಪ್ರಕಾರ ಮಾತಾಡ್ತಾನೆ. ಏನಿದ್ರು ಯಾಕೆ ಇಬ್ರು ಕಡೆ ಕುತ್ಕೊಂಡು ಕರೆಕ್ಟಾಗಿ ನ್ಯಾಯದ ಪ್ರಕಾರ ಮಾಡ್ತಾನೆ. ಹೌದು. ಅಭಿ ಸೈಲೆಂಟ್, ಸ್ಪಂದನನು ಸೈಲೆಂಟ್, ಅವ್ರಿಬ್ರು ಸೈಲೆಂಟ್. ಅವ್ರಿಗೇನು ಗೊತ್ತಾಗ್ತಾನೆ ಇಲ್ಲ ಏನಕ್ಕೆ ಹೋಗಿದ್ದೀನಿ ಅಂತಾನೆ. ಅಭಿ ಇವಾಗ ಸ್ವಲ್ಪ ಚಿಗುರುತ್ತವನೆ, ಎಲ್ಲ ಗೊತ್ತಾಗ್ತೈತಿ ಇವಾಗ. ಹೌದು. ನೋಡೋಣ ಮುಂದೆ ಏನೋ ಚಿಗುರಿದ್ರೆ ಚೆನ್ನಾಗಿ ಮಾತಾಡಿದ್ರೆ ಅವ್ನು ಉಳ್ಸ್ಕೊಳಕ್ ನೋಡೋಣ, ಇಲ್ಲ ಅವ್ನು ಕಳ್ಸೋಣ ಆಚೆಗೆ ಅಂತ. ಬ್ರೋ ಏನ್ ಗೊತ್ತಾ, ಎಲ್ಲ ಗಿಲ್ಲಿ ಅಂತಾರೆ, ಎಲ್ಲೋದ್ರು ಗಿಲ್ಲಿಗೆ ವೋಟ್ ಮಾಡ್ತೀವಿ ಅಂತಾರೆ. ಹಾ. ಬೇರೆಯವ್ರಿಗೆ ಯಾರು ವೋಟ್ ಮಾಡ್ತಿದಾರಂತೀರಾ? ಬೇರೆ ಯಾರಿಗಿಲ್ಲ ಬ್ರೋ, ಅವ್ನ್ ಬಿಟ್ರೆ ರಘು ಇದಾರೆ. ರಘು ಒಬ್ರು ಚೆನ್ನಾಗ್ ಆಡ್ತಾ ಇದಾರೆ ಇವಾಗ. ರಘು ಒಬ್ರು ಎಲ್ಲ ನ್ಯಾಯದ ಪ್ರಕಾರ ಮಾತಾಡ್ತಾರೆ. ರಘು ಒಬ್ರೆ. ಓಕೆ, ಇಲ್ಲೇ ಬಿಟ್ರೆ ರಘು. ಈ ಸರಿ ವಿನ್ನರ್ ಗಿಲ್ಲಿನ ಅಂತೀರಾ? ಈ ಸತಿ ಪಕ್ಕ ಗಿಲ್ಲಿನೇ ಬ್ರೋ ವಿನ್ನರ್. ಗಿಲ್ಲಿ. ನಾವು ಸಪೋರ್ಟ್ ಫುಲ್ ಗಿಲ್ಲಿಗೆ ಸಪೋರ್ಟ್. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ ಎಸ್ ಓಕೆ, ಈ ಸೀಸನ್ ವಿನ್ನರ್ ಯಾರಾಗ್ಬೇಕು? ಗಿಲ್ಲಿ ಗಿಲ್ಲಿ ಹೇಗೆ ಆಟ ಆಡ್ತಿದ್ದಾರೆ? ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಚೆನ್ನಾಗಿ ಆಡ್ತಿದಾರಾ? ಗಿಲ್ಲಿಗೆ ಕಾಂಪಿಟೇಟರ್ ಅಂದ್ರೆ ಯಾರು? ಅಶ್ವಿನಿ ಅಶ್ವಿನಿ ಗೌಡ. ಅವ್ರದ್ದು ಆಟ ಹೇಗಿದೆ? ಚೆನ್ನಾಗಿಲ್ಲ. ಓಕೆ, ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಯಾರು ಹೋಗ್ಬೋದು? ಈ ವಾರ ಥ್ಯಾಂಕ್ ಯು. ನೀವು ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು? ಗಿಲ್ಲಿ. ಯಾಕೆ? ಚೆನ್ನಾಗ್ ಆಡ್ತಾನೆ, ಮೋಸ ಮಾಡಲ್ಲ, ಡೈರೆಕ್ಟ್ ಆಗಿ ಮಾತಾಡ್ತಾನೆ, ಸೊ ಅದಕ್ಕೆ. ಓಕೆ, ಗಿಲ್ಲಿ ಜೊತೆ ಕಾವ್ಯ ಇರ್ತಾರಲ್ಲ, ಏನಂತೀರಾ? ಅದ ಖುಷಿ, ಚೆನ್ನಾಗ್ ಆಡ್ತಾರೆ. ಚೆನ್ನಾಗಿ ಆಡ್ತಿದಾರಾ? ಓಕೆ, ಈಗ ರಘು ಮತ್ತೆ ಗಿಲ್ಲಿದೊಂದು ಕಾಮಿಡಿ ಹೇಗಿರುತ್ತೆ? ಚೆನ್ನಾಗಿರುತ್ತೆ, ಯಾವಾಗ್ಲೂ ಜೊತೆಗಿರ್ತಾರೆ. ಬಟ್ ಆಟ ರಾಮಂಜರಿ ತರ ಇರ್ತಾರ? ಹೇಳಿ, ರಘುದು ಮತ್ತೆ ಗಿಲ್ಲಿದ್ ಹೇಗಿರುತ್ತೆ ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಖುಷಿ ಆಗುತ್ತೆ ನೋಡೋಕೆ. ಮೋಟು ಪತ್ಲು ಟಾಮಂಜರಿ ತರ ಇರ್ತಾರೆ, ಚೆನ್ನಾಗಿರುತ್ತಾ? ಹಾ. ಓಕೆ, ಥ್ಯಾಂಕ್ ಯು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು? ಗಿಲ್ಲಿ. ಯಾಕೆ? ಅವ್ನ್ ತುಂಬಾ ಕಾಂಪಿಟೇಟರ್, ಚೆನ್ನಾಗ್ ಆಡ್ತಾನೆ, ಎಲ್ಲಾರ್ಗು ಮಾತ್ ಕರೆಕ್ಟ್ ಆಗಿ ಕೊಡ್ತಾನೆ. ಓಕೆ, ಹಾಗಾಗಿ ಅವರೇ ವಿನ್ನರ್ ಆಗ್ತಾರೆ. ಅವರೇ ವಿನ್ನರ್ ಆಗ್ತಾರೆ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬಾರ್ದು ಅಂತೀರಾ? ಆ, ಅಶ್ವಿನಿ ಗೌಡ ಬೇಡ, ಯಾಕೆ? ಅವಳು ತುಂಬಾ ಟೂ ಫೇಸಸ್ ಇದೆ ಅವಳಿಗೆ. 2 ಫೇಸಸ್ ಇದೆ. ಹಾ. ಗಿಲ್ಲಿದು ಮತ್ತೆ ಕಾವ್ಯ ಜೋಡಿ ಹೇಗಿದೆ? ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ. ಸೂಪರ್ ಆಗಿದೆ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು? ಗಿಲ್ಲಿ. ನಿಮ್ ಫೇವ್ರೇಟ್ ಗಿಲ್ಲಿನಾ? ಯಾರು ಇಷ್ಟ ಆಗಲ್ಲ ಬಿಗ್ ಬಾಸ್ ಅಲ್ಲಿ? ರಕ್ಷಿತಾ, ಯಾಕಂದ್ರೆ ಇವಾಗ ಅವಳ ಕಲರ್ ಅಂದ್ರೆ ಅವಳು ಮಾತಾಡ್ತಿದ್ದಾಳಲ್ಲ, ಅದ್ರಲ್ಲೇ ಗೊತ್ತಾಗ್ತಾವಳೆ. ಅವ್ಳು ಚೇಂಜ್ ಆಗ್ತಿದ್ದಾಳ ರಕ್ಷಿತಾ? ಚೇಂಜ್ ಆಗಿದ್ದಾಳೆ, ಆಗ್ತಾನೂ ಇದ್ದಾಳೆ. ಚೇಂಜ್ ಆಗಿದ್ದಾಳೆ ಅಂತೀರಾ?